ಏನು ಪ್ರಾಡಕ್ಟ್ ಮೇಡಮ್ ಇದು? ಸರ್ ಇದು ರಾಗಿ ರವಾ ಅಂತ. ನೀವು ಇಷ್ಟು ದಿನ ರಾಗಿಯಲ್ಲಿ ಬರೀ ಮುದ್ದೆ ಮಾತ್ರ ತಿಂತಾ ಇದ್ರಲ್ಲ, ಇವಾಗ ರಾಗಿನೇ ನಾವು ಅಕ್ಕಿಯಾಗಿ ತಿನ್ನೋ ಥರ ಮಾಡಿದ್ದೀವಿ. ಇಲ್ಲಿದೆ ನೋಡಿ, ಇದು ರೈಸ್, ರಾಗಿ ರೈಸು ಸರ್. ಇದು ರಾಗಿ ರೈಸು. ಇದ್ರಲ್ಲಿ ನೀವೇನೇನು ಮಾಡ್ಬೋದು ಅಂದರೆ, ರಾಗಿನ ಅಕ್ಕಿಯಾಗಿ ಮಾಡಿದ್ರಿಂದ ರೈಸಲ್ಲಿ ಏನೇನು ಮಾಡ್ತಾರೆ ಎಲ್ಲ ಈ ರಾಗಿ ಅಕ್ಕಿಯಲ್ಲಿ ಮಾಡ್ಬೋದು. ಅಂದರೆ ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತು ಎಲ್ಲ ಮಾಡ್ಬೋದು. ಈ ರವಾನಲ್ಲಿ ಇಡ್ಲಿ, ಉಪ್ಪಿಟ್ಟು ಮಾಡ್ಬೋದು ಸರ್. ಯಾಕೆಂದರೆ ಇದರಲ್ಲಿ ಹೈ ಕ್ಯಾಲ್ಶಿಯಂ, ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ನೀವು ಮುದ್ದೆ ಡೈಲಿ ತಿನ್ನೋಕ್ಕಾಗೋದಿಲ್ಲ ಮಾಡ್ಕೊಂಡು. ಹಾಗಾಗಿ ಇದು ಟಿಫನ್ ಐಟಮ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡ್ಬೋದು ಸರ್. ಆ ಕಾನ್ಸೆಪ್ಟಲ್ಲಿ ನಾವು ರಾಗಿನ ಹೆಲ್ದಿಯಾಗಿ ಎಲ್ಲರೂ ಯೂಸ್ ಮಾಡಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ಸರ್. ಇದರಲ್ಲಿ ಜಾಸ್ತಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ. ಪ್ರೈಸ್ ಹೆಂಗೆ ಸರ್ ಇದು ರಾಗಿ ರವಾ 130 ರೂಪಾಯಿ ಹಾಫ್ ಕಿಲೋ, ರಾಗಿ ರೈಸ್ 120 ಸರ್ ಹಾಫ್ ಕಿಲೋ. ಇದರಲ್ಲಿ ನೀವು ಈ ರೀತಿ ಅನ್ನ ಮಾಡಿದ್ದೀವಿ ನೋಡಿ ಸರ್. ಈ ರೀತಿ ಅನ್ನ ಆಗುತ್ತೆ. ಈ ರೀತಿ ಅನ್ನ ಮಾಡ್ಕೊಳ್ಬೋದು. ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತ್ ಎಲ್ಲ ಮಾಡ್ಬೋದು. ನೀವು ವೈಟ್ ರೈಸಲ್ಲಿ ಏನೇನು ಮಾಡ್ತೀರಾ ಎಲ್ಲ ಈ ರಾಗಿ ಅಕ್ಕಿಯಲ್ಲಿ ಮಾಡ್ಬೋದು. ರವಾನಲ್ಲಿ ಏನೇನು ಮಾಡ್ತೀರಾ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಇದರಲ್ಲಿ ಮಾಡ್ಬೋದು ಸರ್. ರೈತ 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 ಅನ್ನ ಕೊಡುವ ದಾತ.